ಇದೊಂದು ಪಪ್ಪಾಯ ಗಿಡ ಬೆಳ್ಕೊಂಡು ಇದು ಅರಿಶಿನ ಪಿಂಕ್ ಕಲರ್ದು. ಇದು ನೋಡಿ ಸಬ್ಸಿಗೆ ಸೊಪ್ಪು. ನಾನು ಇದು ಸುಮ್ಮನೆ ಗ್ರೋ ಬ್ಯಾಗಲ್ಲಿ ಹಾಕಿ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ನಾನು ಇವತ್ತು ಒಂದು ಡೈಲಿ ವ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ರಿಲೇಷನ್ ಅಲ್ಲಿ ಒಬ್ಬರ ಬರ್ಡೇ ಇದೆ. ಸೊ ಅವ್ರು ಅಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ಹೋಗೋಣ ಅಂತ ಅಲ್ಲಿ ಇದೆ. ಹಾಗೆ ಇವತ್ತು ನಾನು ಏನೆಲ್ಲ ಕುಕ್ ಮಾಡ್ತಾ ಇದ್ದೀನಿ. ಜಸ್ಟ್ ನಾವು ಬೆಳಗ್ಗೆನೆ ಮಾರ್ನಿಂಗ್ ಬಳ್ಳಾರಿಯಿಂದ ಬಂದ್ವಿ, ಅಂದ್ರೆ ಅಮ್ಮನ ಮನೆಯಿಂದ ಬಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ಗಾರ್ಡನ್ ಸ್ವಲ್ಪ ನೋಡ್ಕೊಂಡು, ಗಾರ್ಡನ್ ಯಾವ ತರ ಇದೆ ಅಂತ ಅಪ್ಡೇಟ್ ನೋಡ್ಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಪಾಪು ಊಟ ಮಾಡಿಸಿ ನಾನು ತಿನ್ಕೊಂಡು, ಪಾಪು ಮಲ್ಕೊಂಡಿದ್ದಾಳೆ ಈಗ. ಸೊ ಮಧ್ಯಾಹ್ನ ಅಮ್ಮ ಬೆಳಗ್ಗೆ ಉಪ್ಪಿಟ್ಟು ಆಮೇಲೆ ಸ್ವಲ್ಪ ಏನೋ ಕಳಿಸಿದ್ರು, ಅದ್ರ ಜೊತೆ ಅದು ತಿಂದಾಯ್ತು. ಈಗ ಮಧ್ಯಾಹ್ನಕ್ಕೆ ಏನ್ ಕುಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ಬೇಕು ಫ್ರಿಜ್ ಅಲ್ಲಿ ಏನೇನಿದೆ ವೆಜಿಟೇಬಲ್ಸ್ ಅಂತ ನೋಡ್ಕೊಂಡು ಕುಕ್ ಮಾಡ್ತೀನಿ. ಇಲ್ಲಾಂದ್ರೆ ದಾಲ್ ಮಾಡೋಣ ಅನ್ಕೊಂಡಿದೀನಿ. ಹಾಗೆ ಸ್ವಲ್ಪ ಗಾರ್ಡನ್ ಅಲ್ಲಿ ಏನೇನಿದೆ ಗಾರ್ಡನ್ ಅಪ್ಡೇಟ್ ಕೂಡ ಮೇಲೆ ಹಂಗೆ ತೋರಿಸ್ತೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋಣ. ಇದೊಂದು ಪಪ್ಪಾಯ ಗಿಡ ಬೆಳ್ಕೊಂಡು ನೋಡಿ ಸಬ್ಸಿಗೆ ಸೊಪ್ಪು. ನಾನು ಇದು ಸುಮ್ಮನೆ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ. ಈ ಗ್ರೋ ಬ್ಯಾಗಲ್ಲಿ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ. ಇಷ್ಟು ಅಂದರೆ ನಾನು ಕಂಪೋಸ್ಟ್ ಬ್ಯಾಗೇ ಇದು. ಮಳೆಗೆ ಸ್ವಲ್ಪ ಚೆನ್ನಾಗಿ ಬಂದಿದೆ, ಇನ್ನೂ ಬೆಳಿಬೇಕು, ಇನ್ನೂ ಸ್ವಲ್ಪ ಉದ್ದ ಆಗಬೇಕು, ಹಾಗಾಗಿ ಬಿಟ್ಟಿದ್ದೀನಿ. ಇದು ನೋಡಿ ಮಳೆ ಬಂದ್ಬಿಡ್ತಲ್ಲ, ನಾವು ಊರಿಗೆ ಹೋದಾಗ ಎಲ್ಲ ಮೇಲೆ ಮರದೆಲ್ಲ ಕಟ್ಟಿಗೆಗಳು ಎಲೆಗಳು ಎಲ್ಲ ಬಿದ್ದುಬಿಟ್ಟಿದೆ. ಇದು ಆಲೂವೆರಾ ಆಯಿಲ್ ಮಾಡೋಣ ಅಂತ ಇದ್ದೀನಿ. ಟೈಮ್ ಸಾಕಾಗ್ತಿಲ್ಲ, ನೋಡಬೇಕು ಮಾಡೋದಾ ಬಿಡೋದಾ ಅಂತ. ನೋಡೋಣ, ನಾನೇನಾದರೂ ಆಯಿಲ್ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲೊಂದು ಚಿಕ್ಕದಾಗಿ ಮತ್ತೆ ಬಾಳೆ ಗಿಡ ಬರ್ತಾ ಇದೆ. ಇಲ್ಲೊಂದಿದೆ, ಇದು ಎರಡನೇ ಗಿಡಕ್ಕೆ ಇದು ಬಂದಿರೋದು. ಹಾಗೆ ಇಲ್ಲೊಂದು ಬರ್ತಾ ಇದೆ. ಏನಕ್ಕೆ ಅಂದರೆ ಗೊನೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಕಟ್ಟಿದ್ದೀವಿ ಬಿಕಾಸ್ ಇಲ್ಲಿ ಮಂಕಿಗಳೆಲ್ಲ ಸ್ವಲ್ಪ ಹೋಲ್ ಮಾಡಿ, ಈ ಥರ ಹೋಲ್ ಮಾಡಿ ಹಾಕಿದ್ದೀವಿ. ಬಿಕಾಸ್ ಇಲ್ಲೆಲ್ಲ ಮಂಕಿಗಳಿರೋದ್ರಿಂದ ಹಾಳು ಮಾಡಿಬಿಡುತ್ತೆ ಅಂತ ಈ ಥರ ಕಟ್ಟಿದ್ದೀವಿ, ಕಾಣದೇ ಇರೋ ಥರ. ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ನೋಡೋಣ, ಮಾಡೋಕ್ಕಾದರೆ ಮಾಡಿ ತೋರಿಸ್ತೀನಿ, ಇಲ್ಲ ಫೈನಲ್ ಆಗಿ ಇಲ್ಲ ಆದಮೇಲೆ ಮಾಡಿ ತೋರಿಸ್ತೀನಿ. ಟೋಟಲ್ ಆಗಿ 3 ಇದೆ. 3ಯಲ್ಲಿ ಒಂದು 2-3 ಬಂದಿದೆ ಈಗ. ಇದು ಅರಿಶಿನ ಎಲೆಗಳು ಗಿಡಗಳು ಒಂದೆರಡು ಬಂದಿದೆ. ಮೆಣಸಿನ್ಕಾಯಿ ಇದು ಗಿಡ ಬಂದಿದೆ. ಗಾರ್ಡನ್ ಎಲ್ಲ ಕ್ಲೀನ್ ಮಾಡಬೇಕು. ನೋಡಿ ಚಿಕ್ಕ ನೋಡಿ, ಮೊನ್ನೆ ಜೀರಿಗೆ ಎಲ್ಲ ಕೆಳಗೆ ಬಿದ್ದಿತ್ತು ಅಂತ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಚಿಕ್ಕ ಪ್ಲಾಂಟ್ಸ್ ಎಲ್ಲ ಬಂದ್ಬಿಟ್ಟಿದೆ. ಜೀರಿಗೆನೋ ಇದು ಸಾಸಿವೆನೋ ಗೊತ್ತಿಲ್ಲ, ಬಟ್ ಫುಲ್ ಚಿಕ್ಕದಾಗಿ ಬಂದ್ಬಿಟ್ಟಿದೆ. ಫುಲ್ಲು ಟೋಟಲ್ ಕ್ಲೀನ್ ಮಾಡಬೇಕೀಗ ಗಾರ್ಡನ್ನು. ನಾನು ಊರಿಂದ ಬಂದಮೇಲೆ ಫಸ್ಟ್ ಮಾಡೋ ಕೆಲಸನೇ ಗಾರ್ಡನ್ ಕ್ಲೀನಿಂಗು. ಏನಕ್ಕಂದರೆ ಮೇಲೆ ಮರ ಇರೋದ್ರಿಂದ ಕಟ್ಟಿಗೆಗಳು ಎಲೆಗಳು ಅದು ಇದು ಅಂತ ತುಂಬಾ ಬಿದ್ದುಬಿಟ್ಟಿರುತ್ತೆ ಕಸ ಅನ್ನೋದು. ಸೊ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಎಲ್ಲ ಬೆಂಕಿ ಹಾಕೋವರೆಗೂ ಸಮಾಧಾನ ಇರೋಲ್ಲ. ಏನಕ್ಕಂದರೆ ಈಗ ಮಳೆ ಬರ್ತಾ ಇದೆ, ಎಲ್ಲಿ ಬೇಕು ಅಲ್ಲಿ ಮಳೆ ಬರೋದ್ರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಜರಿಗಳು ಅದು ಇದು ಇರುತ್ತೆ, ಚಿಕ್ಕ ಸಣ್ಣ ಪುಟ್ಟ ಪಾಪು ಎಲ್ಲ ಆಟ ಆಡ್ತಾ ಇರ್ತಾಳಲ್ಲ, ಹಾಗಾಗಿ ಯಾವಾಗ ಯಾವುದಾದ್ರೂ ಹುಳಗಳು ಬರುತ್ತೋ ಗೊತ್ತಾಗಲ್ಲ ಅನ್ನೋ ಒಂದೇ ಒಂದು ಭಯಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಏನಕ್ಕಂದರೆ ಸೆಂಟ್ರಲ್ಲೆಲ್ಲ ಬಂಡೆ ಹಾಕಿದ್ದೀವಿ ನಾವು. ನಮಗೆ ಓಡಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬಂಡೆಗಳನ್ನ ಹಾಕಿದ್ದೀವಿ. ಉಳ್ಕಿದ್ದೆಲ್ಲ ಜಾಗ ಬರೀ ಮಣ್ಣಲ್ಲೇ ಹಾಕಿದ್ದೀವಿ. ಏನಕ್ಕಂದರೆ ಬಾಳೆ ಗಿಡ ಜಾಸ್ತಿನೇ ಸ್ಪೇಸ್ ಬೇಕಾಗುತ್ತೆ. ಅದಕ್ಕೆ ಒಂದಾದ್ಮೇಲೆ ಒಂದು ಹುಟ್ಕೊಳ್ತಾನೆ ಇರ್ತದೆ ಬಾಳೆ ಗಿಡಗಳು ಚಿಕ್ಕದಾಗಿ. ಸೊ ಹಂಗಾಗಿ ಮತ್ತು ಚಿಕ್ಕ ಗಿಡಗಳು ಹಾಗೆ ತರಕಾರಿ ಲೀಫಿ ವೆಜಿಟೇಬಲ್ಸ್ ಬೆಳೆಸಲಿಕ್ಕೆ ಈ ಕಡೆ ಸೈಡಲ್ಲಿ ಹಾಕಿದ್ದೀನಿ. ಅಂದರೆ ಈ ಕಡೆ ಆ ಕಡೆ ಮಣ್ಣು ಇರುತ್ತೆ, ಸೆಂಟ್ರಲ್ಲಿ ಬಂಡೆಗಳು ಹಾಕಿದ್ದೀವಿ. ಈ ಕಡೆ ಲೀಫಿ ವೆಜಿಟೇಬಲ್ಸ್, ಈ ಕಡೆ ಬನಾನಾ ಟ್ರೀ ಇದೆ. ಸೊ ಅದಾದಮೇಲೆ ಆಫ್ಟರ್ನೂನ್ ಲಂಚ್ಗೆ ನಾನು ಚಿತ್ರಾನ್ನ ಸ್ವಲ್ಪ ಎಗ್ ಮಾಡ್ಕೊಂಡಿದ್ದೆ, ಆಮ್ಲೆಟ್ಟು. ಅದಾದಮೇಲೆ ಒಂದು ಚಿಕ್ಕದಾಗಿ ಹಣ್ಣು ತಿಂತಾ ಇದ್ದೀನಿ. ಕಲರ್ದು ಇದು ನಾವು 1 kgಗೆ ಒಂದು 4 ಬಂದೈತೇನೋ, 100 ರೂಪೀಸ್ ಅಂತ ಹೇಳಿದ್ರು. ಸೊ ತೊಗೊಂಬಂದಿದ್ವಿ 4 ಪಿಂಕ್ ಕಲರಲ್ಲೇ ಇತ್ತು. ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಮಕ್ಕಳಿಗೆ ಚೆನ್ನಾಗಿ ಒಳ್ಳೆಯದು. ಇದು ಜ್ಯೂಸ್ ಮಾಡಿ ಕುಡಿಸಿ ಅವ್ರು ತಿಂದಿಲ್ಲ ಅಂದರೆ. ನಾನು ಇದೇ ಅಂದರೆ ತಿಂದಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಬಟ್ ಈಗ ಸೀಸನ್ ಅಲ್ಲ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ತೊಗೊಂಬಂದ್ವಿ, ಒಳ್ಳೇದು ಅಂತ ಹೇಳಿ ಹಾರ್ಟ್ಗೆ. ಊಟ ಆದಮೇಲೆ ಸ್ವಲ್ಪ ಯಾವುದಾದ್ರೂ ಒಂದು ಫ್ರೂಟ್ ತಿನ್ನೋದು ಒಳ್ಳೇದಂತ.
Twinkle twinkle. Next, ready? Son, play twinkle twinkle once again. Then listen again. Play. Why you panic? Play. Twinkle, play. Once for uncle want to listen. Twinkle twinkle you play once. Or you listen. बाद में जाते हो प्राइज देंगे ಇಲ್ಲಿ ಈಗ ತಾನೇ ನೀವು ವಿಡಿಯೋಲಿ ನೋಡಿದ್ರಲ್ಲ, ಅಂದರೆ ಬರ್ಡೇ ಬಾಯ್ ಪಿಯಾನೋ ಪ್ಲೇ ಮಾಡ್ತಾನೆ. ಯಾವ ಸಾಂಗ್ ಪ್ಲೇ ಮಾಡ್ತಿದ್ದಾನೆ ಅಂತ ಅಲ್ಲಿ ಬಂದಿರೋ ಮಕ್ಕಳೆಲ್ಲ ಗೆಸ್ ಮಾಡಬೇಕಾಗಿತ್ತು. ಆ ಥರ ಒಂದು ಗೇಮ್ ಥರ ಮಾಡ್ತಾಯಿದ್ರು. ಸಖತ್ ಫನ್ನಿ ಆಗಿತ್ತು. ಮಕ್ಕಳು ಅಂದರೆ ಸ್ವಲ್ಪ ಮಕ್ಕಳು ಹುಷಾರಿದ್ದಾರೆ, ಯಾವ ಸಾಂಗ್ ಪ್ಲೇ ಮಾಡ್ತಿದ್ದಾರೆ ಅಂತ ಚೆನ್ನಾಗಿ ಗೆಸ್ ಮಾಡ್ತಾರೆ. ಅದು ಫಿಲ್ಮ್ ಸಾಂಗೇ ಆಗಲಿ, ಡಿವೋಷ್ನಲ್ ಸಾಂಗೇ ಆಗಲಿ, ಅಥವಾ ಸ್ಕೂಲಲ್ಲಿ ಯಾವುದಾದ್ರೂ ಹಾಡ್ತಾ ಇರ್ತಾರಲ್ಲ ನ್ಯಾಷನಲ್ ಅಂತಮಾಗಲಿ, ಆ ಥರ ಎಲ್ಲ ಚೆನ್ನಾಗಿ ಕ್ಯಾಚ್ ಮಾಡಿಕೊಂಡು ಹೇಳ್ತಾಯಿದ್ರು. ಅದು ತುಂಬಾ ಖುಷಿ ಅನ್ನಿಸ್ತು. ಅಂದರೆ ಅಷ್ಟು ಗ್ರಾಸ್ಪಿಂಗ್ ಪವರೇ ಆಗಲಿ, ಅಷ್ಟು ಗೆಸ್ ಮಾಡೋಷ್ಟು ಇದೆ ಅವ್ರಿಗೆ ಕೆಪಾಸಿಟಿ ಅಂತ ಅನ್ನಿಸ್ತು. ಹಾಗೆ ಶಾನ್ ಇದು ಅಣ್ಣನ ಮಗ, ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮಗನ ಬರ್ಡೇ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಇದು ಅಣ್ಣ, ತಂಗಿ ಕ್ರಿಸಲ್ ಅಂತೇಳಿ ತಂಗಿ. ಅವಳಂತೂ ಸಖತ್ತು ನಾಟಿ. ಅಣ್ಣನ ಬರ್ಡೇ ಆದರೂ ಕೂಡ ನನ್ನದೇ ಬರ್ಡೇ ನಾನೇ ಕೇಕ್ ಕಟ್ ಮಾಡಬೇಕು ಅಂತ ಎಲ್ಲ ಹಠ ಮಾಡ್ತಾಯಿದ್ಲು. ಅವಳಿಗಂತೂ ತುಂಬ ಖುಷಿ, ಭಾಳ ಚೂಟಿ ಅವಳು. ಹೇಗೆ ಅಂದರೆ ಅಷ್ಟು ಹುಷಾರಿದ್ದಾಳೆ, ಅಷ್ಟು ಕ್ಲೆವರ್ ಇದ್ದಾಳೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ, ಖುಷಿಯಾಗಿರ್ತಾಳೆ ಯಾವಾಗಲೂ. ಸೊ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ವಿ. ಬರ್ಡೇ ಬಾಯ್ದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ನಡೀತಾ ಇತ್ತು. ಸೊ ಹೋಗಿದ್ವಿ. ಇದು ಅವರ ಅಮ್ಮ. ಶಾನ್ ಬಗ್ಗೆ ಹೇಳಬೇಕಂದ್ರೆ ಈಗೀಗ ಅವನು ಪಿಯಾನೋ ಪ್ಲೇ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಪ್ಲೇ ಮಾಡ್ತಾನೆ. ಹಾಗೆ ಹೆಂಗೆ ಪ್ಲೇ ಮಾಡ್ತಾನೆ ಅಂದರೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಅದು ಓನ್ ಮ್ಯೂಸಿಕ್ ಹಾಕ್ತಾನೆ, ಟ್ರೈ ಮಾಡ್ತಾ ಇರ್ತಾನೆ. ಅಂದರೆ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಇವಾಗ ಹೇಳಬೇಕು ಅಂದರೆ. ಭಾಳ ಇಂಪ್ರೂವ್ಮೆಂಟ್ ಆಗಿದ್ದಾನೆ, ಚೆನ್ನಾಗಿ ಪ್ಲೇ ಮಾಡ್ತಾನೆ. ಅಂದರೆ ಮಕ್ಕಳು ಹೊರಗಡೆ ಆಟ ಆಡ್ತಾ ಇರ್ತಾರೆ, ಬಟ್ ಇವನಿಗೆ ಅದು ಒಂಥರ ಲರ್ನಿಂಗ್ ಥರ ಚೆನ್ನಾಗಿದೆ. ಕೆಪಾಸಿಟಿ ಮಾಡಬೇಕು ಅನ್ನೋ ಉತ್ಸಾಹ ಅನ್ನೋದು ಜಾಸ್ತಿನೇ ಇದೆ. ಸೊ ನನಗಂತೂ ತುಂಬ ಇಷ್ಟ. ಇವನು ಭಾಳ ಡೀಸೆಂಟ್ ಇರ್ತಾನೆ, ಹಾಗೆ ಭಾಳ ಸೈಲೆಂಟ್ ಕೂಡ. ಹೌದು, ಮನೆಯಲ್ಲಂತೂ ಇಂಗ್ಲೀಷೇ ಮಾತಾಡ್ತಾ ಇರ್ತಾರೆ ಅವರು. ಇಂಗ್ಲೀಷ್, ಕೊಂಕಣಿ, ಹಿಂದಿ, ಕನ್ನಡ ಎಲ್ಲ ಮಾತಾಡ್ತಾನೆ. ಅವಳು ಚಿಕ್ಕವಳು ಅಷ್ಟೇ ಕ್ರಿಸಲ್ ಅಂತ. ಅವಳು ಒಂದು 4-5 ಲ್ಯಾಂಗ್ವೇಜ್ ಈ ವಯಸ್ಸಲ್ಲೇ ಅವಳು ಮಾತಾಡ್ತಾ ಇರ್ತಾಳೆ. ನನಗಂತೂ ಆಶ್ಚರ್ಯನೇ ಆಗ್ತದೆ. ನಾನು ಒಂದೊಂದು ಸಲ ಕೊಂಕಣಿಯಲ್ಲಿ ಮಾತಾಡ್ತಾ ಇರ್ತೀನಿ, ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಬಟ್ ನನಗೆ ಅವಳು ಕನ್ನಡದಲ್ಲೇ ರಿಟರ್ನ್ ಮಾತಾಡ್ತಾ ಇರ್ತಾಳೆ. ನನಗಂತೂ ಅದು ಫನ್ನಿ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅಷ್ಟು ಹುಷಾರಿದ್ದಾಳೆ, ಅಷ್ಟು ಕ್ಲೆವರ್ ಇದ್ದಾಳೆ ಅಂತ ಖುಷಿ. ಸೊ ಫೈನಲ್ ಆಗಿ ಇದು ನಮ್ಮ ಫ್ರೆಂಡ್. ಅಲ್ಲೇ ಊಟ ಆಯಿತು, ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾನ್ ವೆಜ್ ಊಟ ಆಯಿತು. ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸೆಲೆಬ್ರೇಟ್ ಮಾಡಿ ಖುಷಿಯಾಗಿ ಮಸ್ತ್ ಅನ್ನಿಸ್ತು. ಯಾವಾಗಾದರೂ ಈ ಥರ ನೇಬರ್ಸೇ ಆಗಲಿ, ನಮ್ಮ ರಿಲೇಟಿವ್ಸ್ ಆಗಲಿ, ಈ ಥರ ಹೋದಾಗ, ಬರ್ಡೇಯಲ್ಲಿ ಹೋದಾಗ ಎಲ್ಲ ಮೂಮೆಂಟ್ಸ್, ಹ್ಯಾಪಿ ಮೂಮೆಂಟ್ಸ್ ಎಲ್ಲ ಇದ್ದಾಗ ನಮಗೊಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಇದೇ ಮನೆಯಲ್ಲಿ ಡೈಲಿ ರೂಟೀನ್ ಇರಬೇಕಾದ್ರೆ ಸ್ವಲ್ಪ ಔಟ್ಸೈಡೇ ಆಗಲಿ, ಹೊರಗಡೆ ಆಗಲಿ, ಬೇರೆ ವೆದರೇ ಆಗಲಿ, ಬೇರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಆದಾಗ, ಸೇರಿದಾಗ ತುಂಬ ಸ್ಪೆಷಲ್ ಆಗಿರುತ್ತೆ ಆ ಮೂಮೆಂಟ್ಸ್ ಎಲ್ಲ. ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.